ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ದೇವಸ್ಥಾನ ಸರಸ್ವತಿ ನಗರ ವಿಜಯನಗರದಲ್ಲಿರುವಂತಹ ಗೋವಿಂದರಾಜನಗರ ಕ್ಷೇತ್ರಕ್ಕೆ ಸೇರುವಂತಹದ್ದು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ 1987ರಲ್ಲಿ ಪ್ರತಿಷ್ಠಾಪನೆ ಆಗಿ ಚಿಕ್ಕದಾಗಿತ್ತು. ಮೂರ್ತಿ ಚಿಕ್ಕದಾಗಿ ದೇವರ ಆ ಪೂಜೆಯನ್ನು ಮಾಡೋದಕ್ಕಾಗಿ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಂಡು ಈ ಲೇಔಟಲ್ಲಿ ಎಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಭಗವಂತನ ಸೇವೆ ಹಾಗೆ ಎಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ 1989ರಿಂದ ವೈಕುಂಠ ಏಕಾದಶಿ ನಾವು ಇಲ್ಲಿ ಮಾಡ್ತಾ ಇದ್ವಿ. ಆ ಸಮಯದಲ್ಲಿ ಉತ್ಸವ ಮೂರ್ತಿ ಮಹಾವಿಷ್ಣು ಇಲ್ಲ, ಆಂಜನೇಯ ಸ್ವಾಮಿ ಆಗಿದ್ರು ಕೂಡ ಆಂಜನೇಯ ಸ್ವಾಮಿಯ ಪ್ರತ್ಯೇಕವಾಗಿ ಎಲ್ಲಿ ಆಂಜನೇಯ ಇರ್ತಾನೋ ಅಲ್ಲಿ ರಾಮ ಇರ್ತಾನೆ ಅಂತ ಉದ್ದೇಶದಿಂದ ಅವತ್ತಿನಿಂದ ಕೂಡ ವೈಕುಂಠ ಏಕಾದಶಿ ಮಾಡ್ಕೊಂಡು ಬರ್ತಾ ಇದ್ವಿ. ಎಲ್ಲ ವೈಕುಂಠ ಏಕಾದಶಿ ಡಿಸೆಂಬರ್ ಅಲ್ಲಿ ಬ್ರಹ್ಮೋತ್ಸವ, ಕಾರ್ತೀಕದಲ್ಲಿ ಶಿವರಾತ್ರಿ ಉತ್ಸವ, ಕಾರ್ತೀಕದಲ್ಲಿ ಕಾರ್ತೀಕವಾಗಿ ದೀಪೋತ್ಸವ, ಎಲ್ಲವೂ ಕೂಡ ಎಲ್ಲಾ ಮಾಸಗಳಲ್ಲೂ ಕೂಡ ಯಾವುದಾದ್ರೂ ಒಂದು ವಿಶೇಷವಾಗಿ ಭಗವಂತನಿಗೆ ಸೇವೆಗಳು ನಡೀತಾ ಇದೆ. ಅದೇ ರೀತಿಯಾಗಿ ಎಲ್ಲಾ ಭಕ್ತಾದಿಗಳು ಕೂಡ ಎಲ್ಲ ಸೇವೆಯನ್ನು ಕೊಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರಿಗೆ ಸೇವೆಯನ್ನು ಮಾಡಿ ಅವರೆಲ್ಲರೂ ಕೂಡ ಪುನೀತರಾಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಧರ್ಮದರ್ಶಿಯಿಂದ ಹಿಡಿದು ಕಾರ್ಯಕಾರಿ ಸಮಿತಿಯಿಂದ ಹಿಡಿದು ಎಲ್ಲರೂ ಕೂಡ ಆ ಭಗವಂತನ ನಂಬಿ ಈ ಪೂಜಾ ಕಾರ್ಯಕ್ರಮ ಎಲ್ಲ ಕೂಡ ಭಾರತ ಬಂದಿರೋದ್ರಿಂದ ದೇವಾಲಯವು ಹೇಗೆ ಅಭಿವೃದ್ಧಿ ಆಗ್ತಾ ಇದೆಯೋ ನಾವೆಲ್ಲರೂ ಕೂಡ ಅದೇ ರೀತಿ ಅಭಿವೃದ್ಧಿ ಆಗ್ತಾ ಬಂದಿದ್ವಿ. ಇವತ್ತಿನ ವಿಶೇಷವಾಗಿ ವೈಕುಂಠ ಏಕಾದಶಿ ಮಂಗಳವಾರ, ಅದರಿಂದ ಕುಜದೋಷವು ಏನಾದ್ರೂ ಇದ್ರೂ ಕೂಡ ಯಾರಾದ್ರೂ ಕೂಡ ಆ ಭಗವಂತನನ್ನ ನರಸಿಂಹ ಸ್ವಾಮಿ ಅಂತೇಳಿ ವಿಶೇಷವಾಗಿ ಒಂದು ಅಲಂಕಾರವನ್ನು ಮಾಡಿದ್ವಿ. ಅದರಿಂದ ಆ ಇವತ್ತಿನ ದಿನ ಅದು ದರ್ಶನವನ್ನು ಮಾಡಿ ಆ ಯೋಗ ನಿದ್ರೆಯಲ್ಲಿ ಇರುವಂತಹ ರಂಗನಾಥ ಸ್ವಾಮಿ, ಆ ಅನಂತ ಪದ್ಮನಾಭ ಸ್ವಾಮಿ ರೂಪದಲ್ಲಿರುವಂತಹ ಮಹಾವಿಷ್ಣುವನ್ನ ಯಾರು ದರ್ಶನ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಆ ಭಗವಂತನ ಅನುಗ್ರಹದಿಂದ ಎಲ್ಲರೂ ಕೂಡ ಪುಣ್ಯಲೋಕ ಪ್ರಾಪ್ತಿಯಾಗಿ ಎಲ್ಲಾ ಪಾಪಗಳು ಕೂಡ ನಾಶವಾಗತ್ತೆ ಅಂತ ಹೇಳಿ ಪ್ರತೀತಿಯಾಗಿ ಇವತ್ತಿಂದ ಈ ವಿಶೇಷವಾಗಿ ಪೂಜೆಯನ್ನ ನಡೆಸ್ತಾ ಇದ್ವಿ. ಎಲ್ಲರೂ ಕೂಡ ಭಕ್ತಾದಿಗಳು ತುಂಬಾ ಶ್ರದ್ಧಾಭಕ್ತಿಯಿಂದ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಇವತ್ತಿನ ದಿನ ನಮ್ಮ ಈ ದೇವಸ್ಥಾನಕ್ಕೆ ಬಂದು ನೀವೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಪ್ರಚಾರ ಆಗಬೇಕು ಅಂತ ಹೇಳಿ ಬಂದು ಈ ಒಂದು ಉದ್ದೇಶದಿಂದ ಮಾಡಿರೋದ್ರಿಂದ, ಈ ಮಾತನ್ನು ಕೇಳಿ ಆ ಭಗವಂತನ ದರ್ಶನವನ್ನು ಮಾಡಿರೋದ್ರಿಂದ ತಾವೆಲ್ಲರೂ ಕೂಡ ನೋಡುತ್ತಿರುವಂತಹ ಎಲ್ಲಾ ಭಕ್ತರು ಕೂಡ ಎಲ್ಲಾ ಜನಗಳು ಕೂಡ ಸಮಸ್ತ ಸನ್ಮಂಗಳಾನಿ ಭವಂತು, ಸಮಸ್ತ ಜನ ಸುಖಿನೋ ಭವಂತು ಅಂತ ಹೇಳ್ತು. ಹಾಗೆ ಎಲ್ಲರೂ ಕೂಡ ಸುಖವಾಗಿದ್ದು ಸುಖ ಸೌಭಾಗ್ಯವೆಲ್ಲ ಕೂಡ ಇರಲಿ, ಭಗವಂತ ಅನುಗ್ರಹ ಯಾವಾಗಲೂ ಕೂಡ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಎಲ್ಲರೂ ಕೂಡ ಶುಭ ಕೋರುತ್ತಾ ಧನ್ಯವಾದಗಳು. ನಾನು ವೇಣುಗೋಪಾಲ ಭಟ್ಟರಂತ ಪ್ರಾರಂಭದಿಂದ ಇದುವರೆಗೂ ಕೂಡ ದೇವಸ್ಥಾನದಲ್ಲಿ ಅರ್ಚಕನಾಗಿ ಹಾಗೆ ಧರ್ಮದರ್ಶಿಯಾಗಿ ಇದ್ದೀವಿ. ನಮ್ಮ ಪಕ್ಕದಲ್ಲಿರುವಂತಹ ಸೆಕ್ರೆಟರಿ ಅವರು ನಮ್ಮ ಎಲ್ಲರೂ ಕೂಡ ಬಲಗೈಯಾಗಿದ್ದು ಎಲ್ಲರೂ ಕೂಡ ಮಾಡ್ಕೊಂಡು ಬರ್ತಿದ್ದಾರೆ. ಎಲ್ಲಾ ಧರ್ಮದರ್ಶಿಗಳು ಕೂಡ ನಮಗೆಲ್ಲಾ ಸಹಕಾರವನ್ನು ಕೊಟ್ಟು ಈ ದೇವಾಲಯವನ್ನ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದಾರೆ. ಶುಭಮಸ್ತು. ಸರ್, ಎಲ್ಲಾ ವಿಚಾರಗಳು ನಮ್ಮ ಮುಖ್ಯ ಅರ್ಚಕರಾದ ವೇಣುಗೋಪಾಲ್ ಭಟ್ಟರು ಈಗಾಗಲೇ ಹೇಳಿದ್ದಾರೆ. ನಾವು ಇತ್ತೀಚೆಗೆ ಸುಮಾರು 1 ವರ್ಷಗಳಿಂದ ಈಚೆ ನಮ್ಮ ದೇವಸ್ಥಾನದ ಮುಂದೆ ರಾಜಗೋಪುರ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಸಂಘದ ಟ್ರಸ್ಟ್ ನ ವತಿಯಿಂದ ತೀರ್ಮಾನ ಮಾಡಿ ಸಾರ್ವಜನಿಕವಾಗಿ ವಂತಿಗೆಯನ್ನು ಕಲೆಕ್ಟ್ ಮಾಡಿ ಸುಮಾರು 1-1.5 ಕೋಟಿ ವೆಚ್ಚದಲ್ಲಿ ರಾಜಗೋಪುರ ನಿರ್ಮಾಣ ಮಾಡ್ತಾ ಇದೀವಿ. ಸದ್ಯದಲ್ಲೇ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಅದು ಲೋಕಾರ್ಪಣೆ ಮಾಡೋದಿಕ್ಕೆ, ಕುಂಭಾಭಿಷೇಕ ಮಾಡಿ ಲೋಕಾರ್ಪಣೆ ಮಾಡೋದಿಕ್ಕೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ಎಲ್ಲಾ ವರ್ಷದಂತೆ ಪ್ರತಿ ವರ್ಷನೂ ನಾವು ವೈಕುಂಠ ಏಕಾದಶಿ, ಹನುಮ ಜಯಂತಿ, ಬ್ರಹ್ಮೋತ್ಸವ, ಶಿವರಾತ್ರಿ ಎಲ್ಲಾ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದೀವಿ. ನನ್ನ ಹೆಸರು ಪುಟ್ಟಸ್ವಾಮಿ ಅಂತ, ನಾನು ಈ ದೇವಸ್ಥಾನದ ಕಾರ್ಯದರ್ಶಿ.